ಮಾರ್ಚ್ 5ರಂದು ಸರ್ಕಾರದ ವಿರುದ್ಧ ಬಿಜೆಪಿಯ ಪ್ರತಿಭಟನೆ. ಗ್ಯಾರಂಟಿಗಳಿಗೆ ಎನ್ಸಿಇಪಿ, ಟಿಎಸ್ಪಿ ಅನುದಾನ ಬಳಕೆ ಆರೋಪ. ಮಾರ್ಚ್ 5ನೇ ತಾರೀಕು ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಯಾಕಂದ್ರೆ ಗ್ಯಾರಂಟಿಗಳಿಗೆ ಎನ್ಸಿಇಪಿ, ಟಿಎಸ್ಪಿ ಅನುದಾನವನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಂತ ಹಣ. ಹಾಗಾಗಿ ಬೆಂಗಳೂರಿನಲ್ಲಿ ಮಾರ್ಚ್ 5ನೇ ತಾರೀಕು ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದಾರೆ ಬಿಜೆಪಿಯ ನಾಯಕರು. ನಾಳೆ ದಲಿತ ಸಂಘಟನೆಗಳ ಮುಖಂಡರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ನಾಳೆ ಶಾಸಕರ ಭವನದಲ್ಲಿ ನಡೆಯಲಿರುವಂತಹ ಒಂದು ಮೀಟಿಂಗ್, ಹೋರಾಟದ ರೂಪುರೇಷೆಯ ಬಗ್ಗೆ ನಾಯಕರು ಚರ್ಚೆ ಮಾಡಲಿದ್ದಾರೆ. ಸೊ ಹಾಗಾಗಿ ಈಗ ಈ ಗೃಹಲಕ್ಷ್ಮಿ ಇರ್ಬೋದು, ಬೇರೆ ಬೇರೆ ಗ್ಯಾರಂಟಿಗಳಿಗೆ ಎನ್ಸಿಇಪಿ ಈ ಹಣವನ್ನು ಬಳಕೆ ಮಾಡಲಾಗ್ತಿದೆ ಅನ್ನೋದು, ಜೊತೆಗೆ ಟಿಎಸ್ಪಿ ಹಣವನ್ನು. ಸೊ ಕಿರಣ್ ಹನ್ನೆಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಕಿರಣ್, ಇದೀಗ ಮಾರ್ಚ್ 5ನೇ ತಾರೀಕು ಬಿಜೆಪಿಯ ಪ್ರತಿಭಟನೆ, ಏನೆಲ್ಲ ಒಂದು ಡಿಮ್ಯಾಂಡ್ಗಳಿರುತ್ತೆ ಅಥವಾ ಸರ್ಕಾರದ ವಿರುದ್ಧ ಏನೆಲ್ಲ ಅಸ್ತ್ರಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು, ಸದ್ಯ ಹೇಗಿದೆ ರೂಪುರೇಷೆ ಅಂತ? ಅವಿನಾಶ್, ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ, ಟಿಎಸ್ಪಿ ಯೋಜನೆಯ ನಿಗದಿಪಡಿಸಿರುವಂತಹ ಅನುದಾನವನ್ನು ವರ್ಗಾವಣೆ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ 14 ತಂಡಗಳನ್ನು ರಚಿಸಿ ರಾಜ್ಯವ್ಯಾಪಿ ಪ್ರವಾಸವನ್ನು ಕೂಡ ಬಿಜೆಪಿ ಆರಂಭ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಅಧಿವೇಶನ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮಾರ್ಚ್ 5ರಂದು ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಕೂಡ ಈಗ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಪೂರ್ವಭಾವಿ ಸಭೆಯನ್ನು ಕೂಡ ಇವತ್ತು ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆಸಿದೆ. ಅಂದ್ರೆ ಎಸ್ಸಿಪಿ, ಟಿಎಸ್ಪಿ ಯೋಜನೆಗೆ ಸಂಬಂಧಪಟ್ಟಂತಹ ನಿಗದಿಪಡಿಸಿರುವಂತಹ ಅನುದಾನವನ್ನ ಈ ಬಾರಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅನ್ನುವಂಥದ್ದು ಈಗ ವಿಪಕ್ಷ ಬಿಜೆಪಿ ಆರೋಪ ಆಗಿರುವಂತದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಆ ರೀತಿಯಾದಂತಹ ವರ್ಗಾವಣೆಯನ್ನ ಮಾಡಬಾರದು ಅನ್ನುವಂತಹ ಒಂದು ಒತ್ತಡವನ್ನ ಹೇರುವಂತಹ ಸಲುವಾಗಿ ಈಗ ಪ್ರತಿಭಟನೆಗೆ ತೀರ್ಮಾನವನ್ನು ಮಾಡಿರುವಂತದ್ದು. ಅದರಂತೆ ಮಾರ್ಚ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಬಿಜೆಪಿ ಈಗಾಗಲೇ ನಿರ್ಧಾರವನ್ನು ಮಾಡಿದೆ. ಇದನ್ನು ಹೊರತುಪಡಿಸಿದಂತೆ ನಾಳೆ ಬೆಂಗಳೂರಿನಲ್ಲಿ ದಲಿತ ಸಂಘಟನೆಗಳ ಮುಖಂಡರ ಜೊತೆಯೂ ಕೂಡ ಬಿಜೆಪಿಯ ಮುಖಂಡರುಗಳು ಒಂದು ದುಂಡು ಮೇಜಿನ ಸಭೆಯನ್ನು ಕೂಡ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ನಾಳೆ ಸುಮಾರು 11 ಗಂಟೆಗೆ ಶಾಸಕರ ಭವನದಲ್ಲಿ ದುಂಡು ಮೇಜಿನ ಸಭೆ ನಡೆಯುತ್ತೆ. ಬಿಜೆಪಿ ನಾಯಕರಾದಂತಹ ಪಿ ರಾಜೀವ್, ಚಲವತಿ ನಾರಾಯಣಸ್ವಾಮಿ, ಎನ್ ಮಹೇಶ್ ಸೇರಿದಂತೆ ಬಿಜೆಪಿ ರಾಜ್ಯ ಮಟ್ಟದ ಮುಖಂಡರುಗಳು ಈ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂದ್ರೆ ಈಗಾಗಲೇ ಬಜೆಟ್ 7ರಂದು ನಿಗದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಬಜೆಟ್ ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ನಿಗದಿಪಡಿಸುವಂತಹ ಎಸ್ಸಿಪಿ, ಟಿಎಸ್ಪಿ ಯೋಜನೆಯ ಹಣ ವರ್ಗಾವಣೆ ಮಾಡಬಾರದು ಅನ್ನುವಂತಹ ಒಂದು ಒತ್ತಡವನ್ನು ಹೇರುವಂತಹ ಸಲುವಾಗಿ ಈ ಬೃಹತ್ ಪ್ರತಿಭಟನೆಯನ್ನ ಬಿಜೆಪಿ ಈಗ ನಿರ್ಧಾರ ಮಾಡಿರುವಂತದ್ದು. ಈಗ ಬಿಜೆಪಿ ಇತ್ತೀಚೆಗೆ ಮಾಡಿರುವಂತಹ ಯಾವ ಪ್ರತಿಭಟನೆ ನೋಡಿದಾಗ್ಲೂ ಕೂಡ, ಯಾಕಂದ್ರೆ ಅವರಲ್ಲೇ ಒಳಗೇನೋ ಒಂದು ಸಂಘರ್ಷ ಇದೆ. ಯತ್ನಾಳ್ ಒಂದ್ ಕಡೆ, ಅವ್ರದೊಂದು ಟೀಮ್, ಇನ್ನೊಂದ್ ಕಡೆ ಮೈತ್ರಿ ಪಕ್ಷವಾಗಿರುವಂತ JDS ಕೂಡ ಸ್ವಲ್ಪ ದೂರ ಉಳ್ಕೊಂಡಿದೆ. ಸೊ ನಾಳೆ ಈ ಪ್ಲಾನ್ ಆದ್ಮೇಲೆ 5ನೇ ತಾರೀಕು ಎಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗುತ್ತೆ, ಏನು ಯಾವ ರೀತಿ ಲೆಕ್ಕಾಚಾರ ಇದೆ, ಒಗ್ಗಟ್ಟಾಗಿ ಬಿಜೆಪಿ ಕಂಡು ಬರ್ಬೋದಾ ಅಂತ ಒಂದೇ ವೇದಿಕೆಯಲ್ಲಿ? ಅವಿನಾಶ್, ಈಗಾಗಲೇ ಬಿಜೆಪಿಯಲ್ಲಿರುವ ಆಂತರಿಕ ವ್ಯತ್ಯಾಸಗಳು ಅದು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಬಿಜೆಪಿ ಈ ಪ್ರತಿಭಟನೆಯನ್ನ ಬಹುತೇಕ ಯಶಸ್ವಿ ಮಾಡುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಬಹುತೇಕ ಎಲ್ಲಾ ಬಿಜೆಪಿಯ ಶಾಸಕರುಗಳು ವಿಪಕ್ಷ ನಾಯಕ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಆ ಮಟ್ಟಕ್ಕೆ ನಿನ್ನೆಯ ಭೇಟಿ ಏನಿತ್ತು ಬಿಜೆಪಿಗೆ ಒಂದಷ್ಟು ಉತ್ಸಾಹವನ್ನ ತುಂಬುವಂತ ರೀತಿಯಲ್ಲಿ ನಿನ್ನೆಯ ಒಂದು ಭೇಟಿ ಯಶಸ್ವಿಯಾಗಿತ್ತು. ಮತ್ತೊಂದು ಕಡೆಯಲ್ಲಿ ಅಧಿವೇಶನ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಬಹುತೇಕ ಎಲ್ಲಾ ಶಾಸಕರುಗಳು ಕೂಡ ಬೆಂಗಳೂರಿನಲ್ಲೇ ಲಭ್ಯರಿರ್ತಾರೆ. ಹಾಗಾಗಿ ಅವತ್ತು ಪ್ರತಿಭಟನೆಯನ್ನ ನಡೆಸಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ತೀರ್ಮಾನವನ್ನ ಮಾಡ್ಕೊಂಡಿರುವಂತದ್ದು. ಪ್ರತಿಭಟನೆಯಿಂದ ದೂರ ಉಳಿಯುವಂತಾದ್ರೆ ಒಂದೆರಡು ಶಾಸಕರು ಅಥವಾ ಪ್ರತ್ಯೇಕವಾಗಿ ತಂಡವನ್ನ ಮಾಡ್ಕೊಂಡ ಯತ್ನಾಳ್ ಹಾಗೂ ಅವರ ತಂಡದ ಸದಸ್ಯರು ಪ್ರತಿಭಟನೆಯನ್ನು ದೂರ ಉಳಿಬಹುದು. ಬಹುತೇಕ ಉಳಿದಂತಹ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಅದರ ಜೊತೆಗೆ ಸಾರ್ವಜನಿಕ ಪ್ರತಿಭಟನೆ ಆಗಿರುವಂತಹ ಕಾರಣಕ್ಕಾಗಿ ಬಿಜೆಪಿ ಕಾರ್ಯಕರ್ತರು ಮತ್ತು ಬೆಂಗಳೂರಿನ ಬಿಬಿಎಂಪಿ ಮಟ್ಟದ ಮುಖಂಡರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಅವಿನಾಶ್, ಧನ್ಯವಾದ ಕಿರಣ್.